ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ತಿರುಪತಿಗೆ ಹೊರಟಿದ್ದೀವಿ. ಇದು ಬಂದು ನಾವು ಜುಲೈ ತಿಂಗಳಲ್ಲಿ ಹೋಗ್ತಿರೋಂಥದ್ದು. ನಾವು 300 ರೂಪಾಯಿ ಟಿಕೆಟ್ನ ಬುಕ್ ಮಾಡ್ಕೊಂಡಿದ್ದೀವಿ. ಈ ಸರಿ ಜರ್ನಿ ಎಲ್ಲ ಹೇಗಿರುತ್ತೆ ಅಂತ ತೋರಿಸ್ತೀನಿ, ಹಾಗಾಗಿ ವಿಡಿಯೋನ ಎಲ್ಲರೂ ಕೊನೆವರೆಗೆ ನೋಡಿ. ಈಗ ಬ್ಯಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ, ನಾವು ಕೂಡ ರೆಡಿ ಆಗಿದ್ದೀವಿ. ಈಗ 2:15 ಟ್ರೈನ್ ಇದೆ, ಹಾಗಾಗಿ ಮತ್ತೆ ನಾನು ನಿಮಗೆ ತಿಪ್ಟೂರು ರೈಲ್ವೆ ಸ್ಟೇಷನಲ್ಲಿ ಸಿಗ್ತೀನಿ. ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆವಾಗಲೇ ಹೇಳ್ದಂಗೆ ಅಪ್ಪಯ್ಯ ಅಮ್ಮನೂ ಕೂಡ ರೆಡಿ ಆಗಿದ್ದರು. ನಾವು ಬ್ಯಾಗ್ ಕೂಡ ರೆಡಿ ಮಾಡ್ಕೊಂಡ್ವಿ, ಹಂಗೆ ಊಟನೂ ಕೂಡ ಮನೆಯಲ್ಲೂ ಎಲ್ಲ ಮಾಡ್ಕೊಂಡಿದ್ದೀವಿ. ಈಗ ಹೊರಡೋಣ ಬನ್ನಿ ಫ್ರೆಂಡ್ಸ್. ಇವಾಗೇನು ನೋಡ್ತಿದ್ದೀರಲ್ಲ, ಇದೆ ನಮ್ಮ ತಿಪ್ಟೂರು ರೈಲ್ವೆ ಸ್ಟೇಷನ್ನು. ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಹೊರಡೋ ಪ್ಲೇಸ್ ಬಂದು ತಿಪ್ಟೂರಿಂದ ತಿರುಪತಿಗೆ ಹೋಗ್ತಿರೋದು. ಹಾಗಾಗಿ ತಿಪ್ಟೂರನ್ನ ನಾವು ಮಧ್ಯಾಹ್ನ 2:15 ಟ್ರೈನ್ ವಿಶ್ವಮಾನವ ಏನಿದೆ ಅದಕ್ಕೆ ಬೆಂಗಳೂರಿಗೆ ಹೋಗಿ ರೀಚ್ ಆಗ್ತೀವಿ ಫ್ರೆಂಡ್ಸ್. ಆಮೇಲೆ ತಿರುಪತಿ ಟ್ರೈನ್ಗೆ ನಾವು ಹೋಗೋದು. ಈಗ ಬನ್ನಿ ಫ್ರೆಂಡ್ಸ್, ನೋಡಿ ನಮ್ಮ ತಿಪ್ಟೂರು ರೈಲ್ವೆ ಸ್ಟೇಷನ್ ಎಷ್ಟು ಚೆನ್ನಾಗಿದೆ ಅಂತ. ನಮ್ಮ ಊರಂದ್ರೇ ನಮಗೊಂಥರ ಸಂತೋಷ ಅಲ್ವಾ, ಎಷ್ಟು ಚೆನ್ನಾಗಿದೆ. ತಿಪ್ಟೂರಿಂದ ಯಾರೆಲ್ಲ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ಫೈನಲಿ ಟ್ರೈನ್ ಬಂತು ವಿಶ್ವಮಾನವ. ಈಗ ಹತ್ಕೊಂಡು ಮತ್ತೆ ನಾನು ನಿಮಗೆ ಬೆಂಗಳೂರು ರೈಲ್ವೆ ಸ್ಟೇಷನಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ಲರೂ ವಿಡಿಯೋನ ನೋಡ್ತಾ ಇರಿ ಫ್ರೆಂಡ್ಸ್. ಫೈನಲಿ ನಾವು ಬೆಂಗಳೂರು ರೈಲ್ವೆ ಸ್ಟೇಷನ್ಗೆ ರೀಚ್ ಆದ್ವಿ. ಟ್ರೈನ್ ಬಂದು 5:30ಗೆ ಬಂತು ಈವ್ನಿಂಗು. ಹಾಗಾಗಿ ಬಂದು ಈವ್ನಿಂಗ್ ಸ್ನ್ಯಾಕ್ಸು ಸಮೋಸ ಮತ್ತು ಕಾಫಿ ತೊಗೊಂಡಿದ್ವಿ ಫ್ರೆಂಡ್ಸ್. ಹಂಗೆ ವೆಯ್ಟ್ ಮಾಡ್ತಾಯಿದ್ವಿ. ನಮಗೆ ಚಾಮರಾಜನಗರ ತಿರುಪತಿ ಎಕ್ಸ್ಪ್ರೆಸ್ ಟ್ರೈನ್ಗೆ ನಾವು ರಿಸರ್ವೇಷನ್ ಮಾಡಿಸಿದ್ವಿ. ಹಾಗಾಗಿ ನಮ್ಮ ಸೀಟು ಎಲ್ಲ ಕನ್ಫರ್ಮ್ ಇತ್ತು. ಟ್ರೈನಿಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಟ್ರೈನು ಕೂಡ ಬಂತು ಕರೆಕ್ಟಾಗಿ 8:30ಗೆಲ್ಲ ಬಂತು ಫ್ರೆಂಡ್ಸ್. ಈಗ ಟ್ರೈನಲ್ಲಿ ಊಟ ಮಾಡಿಬಿಟ್ಟು ಮನಿಕೊಳ್ಳೋದಷ್ಟೇ. ನೆಕ್ಸ್ಟ್ ಮತ್ತೆ ನಾನು ನಿಮಗೆ ತಿರುಪತಿ ರೈಲ್ವೆ ಸ್ಟೇಷನಲ್ಲಿ ಸಿಗ್ತೀನಿ, ಅಲ್ಲಿವರೆಗೆ ನೋಡ್ತಾ ಇರಿ ಫ್ರೆಂಡ್ಸ್. ನಮ್ಮ ಟ್ರೈನು ತಿರುಪತಿಗೆ ಬರೋ ಅಷ್ಟೊತ್ತಿಗೆ 3:45 ಆಯಿತು ಬೆಳಗ್ಗೆ. ಟ್ರೈನಲ್ಲೇ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಇಳಿದು ಇವಾಗ ನಾವು ಮೆಟ್ಲತ್ತಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಶ್ರೀವಾರಿ ಸ್ಟೆಪ್ಸ್ ಹತ್ಕೊಂಡು ಹೋಗೋಣ ಅಂತ. ಹಾಗಾಗಿ ಶ್ರೀವಾರಿ ಮೆಟ್ಲತ್ರ ಹೋಗೋಕ್ಕೆ ಬಸ್ಸಲ್ಲಿ ಹೋಗಬೇಕು. ಹಾಗಾಗಿ ಬನ್ನಿ ಫ್ರೆಂಡ್ಸ್, ರೈಲ್ವೆ ಸ್ಟೇಷನಿಂದ ಹೋಗಿ ಬಸ್ಸಲ್ಲಿ ಶ್ರೀವಾರಿ ಮೆಟ್ಲತ್ರ ಹೋಗೋಣ. ಶ್ರೀವಾರಿ ಮೆಟ್ಲಿಂದ ನಾನು ಫುಲ್ಲು ತೋರಿಸ್ತೀನಿ ಮೆಟ್ಲತ್ತದು. ಅಲ್ಲಿವರೆಗೆ ಎಲ್ಲರೂ ವಿಡಿಯೋನ ನೋಡಿ ನನ್ನ ಜೊತೆಗೆ ಫ್ರೆಂಡ್ಸ್. ಫೈನಲಿ ಈಗ ನಾವು ಶ್ರೀವಾರಿ ಸ್ಟೆಪ್ಸ್ ಹತ್ರ ರೀಚ್ ಆಗಿದ್ದೀವಿ. ಶ್ರೀವಾರಿ ಸ್ಟೆಪ್ಸ್ ಹತ್ರ ಬರೋಕ್ಕೆ ಬಸ್ಸಿಂದೆಲ್ಲ ಕನ್ವೆಂಟ್ ಹೆಂಗಿದೆ ಅಂತ ನಾನು ಮೆಟ್ಲತ್ತುವಾಗ ಹೇಳ್ತೀನಿ. ಸದ್ಯಕ್ಕೆ ಇವಾಗ ಇಲ್ಲಿ ರೀಚ್ ಆಗಿದ್ದೀವಿ. ಬನ್ನಿ ಫ್ರೆಂಡ್ಸ್, ಲಗೇಜ್ ಎಲ್ಲ ಎಲ್ಲಿಡೋದು ಅಂತ ನೋಡೋಣ. ಲಗೇಜ್ ಎಲ್ಲ ತೊಗೊಂಡು ಮೆಟ್ಲತ್ತೋಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಇಲ್ಲಿ ಲಗೇಜ್ ಕೌಂಟರ್ ಇದೆ, ಫ್ರೀ ಲಗೇಜ್ ಕೌಂಟರ್. ಯಾವುದೇ ಥರ ದುಡ್ಡೇನು ಪೇ ಮಾಡಬೇಕಾಗಿಲ್ಲ. ಹಾಗಾಗಿ ಫ್ರೀ ಇರೋದ್ರಿಂದ ನಾವೆಲ್ಲ ಲಗೇಜ್ ಇಡೋಕ್ಕೆ ಹೋಗ್ತಿದ್ದೀವಿ. ಒಂದು ಸ್ವಲ್ಪ ಲೈನ್ ಇತ್ತು, ಲೈನ್ನ ದಾಟ್ಕೊಂಡು ಅಲ್ಲಿ ಹೋದರೆ ನಮ್ಮ ಬ್ಯಾಗ್ನ ಸ್ಕ್ಯಾನ್ ಮಾಡಿಬಿಟ್ಟು ಒಂದು ಲಾರಿ ಒಳಗೆ ಇದು ಮಾಡಿ ನಮ್ಮ ಫೋನ್ ನಂಬರ್ ಇಸ್ಕೊತಾರೆ ಫ್ರೆಂಡ್ಸ್. ನಮ್ಮ ಲಗೇಜು ರೀಚ್ ಆಗ್ತಿದ್ದಂಗೆ ನಮ್ಮ ಫೋನ್ ನಂಬರ್ ಯಾವ್ದು ಕೊಟ್ಟಿರ್ತೀವಲ್ಲ ಅದಕ್ಕೆ ಮೆಸೇಜ್ ಬರುತ್ತೆ ಫ್ರೆಂಡ್ಸ್. ಅಲ್ಲಿ ನಮ್ಮ ಫೋನ್ ನಂಬರೆಲ್ಲ ಹೇಳಿದ್ಮೇಲೆ ನಮಗೆ ಈ ಥರ ಟ್ಯಾಗ್ ಕೊಟ್ಟಿರ್ತಾರೆ. ಆ ಟ್ಯಾಗ್ನ ಬ್ಯಾಗಿಗೆ ಹಾಕ್ಬಿಟ್ಟು ನಾವು ಬ್ಯಾಗ್ನ ಅಲ್ಲಿ ಇಡಬೇಕು. ಯಾಕಂದರೆ ನಮ್ಮ ಬ್ಯಾಗೆ ಅಂತ ಐಡೆಂಟಿಫೈ ಆಗಬೇಕಲ್ಲ, ಅದಕ್ಕೆ ಅದರಲ್ಲೊಂದು ಸ್ಕ್ಯಾನರು ಮತ್ತು ಟ್ಯಾಗ್ ಕೊಟ್ಟಿರ್ತಾರೆ. ಆ ಟ್ಯಾಗ್ನ ಕಟ್ಬಿಟ್ಟು ನಾವು ಇಲ್ಲೇನು ಗಾಡಿ ನಿಂತಿದೆಯಲ್ಲ TTD ಅಂತ, ಆ ಗಾಡಿ ಒಳಗೆ ಬ್ಯಾಗ್ನ ಇಟ್ಟು ಬಂದರೆ ಆಯಿತು ಫ್ರೆಂಡ್ಸ್. ನಾವು ಮೆಟ್ಲು ಹತ್ಕೊಂಡು ಹೋಗೋ ಅಷ್ಟೊತ್ತಿಗೆ ನಮ್ಮ ಲಗೇಜು ಕೂಡ ಅಲ್ಲಿ ತಿರುಮಲಗೆ ಬಂದು ಸೇರಿರುತ್ತೆ. ಅದು ಬಂದು TBC ಲಗೇಜ್ ಕೌಂಟರ್ ಹತ್ರ ಅಂತ ಏನೋ ಇದೆ ನೇಮು. ಅಲ್ಲಿಗೆ ನಮ್ಮ ಲಗೇಜ್ ಬಂದು ರೀಚ್ ಆಗುತ್ತೆ. ಮೆಟ್ಲತ್ತು ಹತ್ರನೇ ಕನೆಕ್ಟ್ ಆಗುತ್ತೆ ಅದು. ಬನ್ನಿ ಫ್ರೆಂಡ್ಸ್, ಇವಾಗ ನಾವು ಮೆಟ್ಲೆಲ್ಲ ಹತ್ಕೊಂಡು ಹೋಗೋಣ. ಶ್ರೀವಾರಿ ಸ್ಟೆಪ್ಸಿನ ಜರ್ನಿ ಎಲ್ಲ ಹೇಗಿರುತ್ತೆ ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್. ಸ್ಟೆಪ್ಸು ಹತ್ತಕ್ಕೆ ಫಸ್ಟ್ ಇಲ್ಲಿ ಪೂಜೆ ಮಾಡಿಕೊಂಡು ಹೊರಡಬೇಕು. ನಾವು ಹಣ್ಣುಕಾಯಿ ತೊಗೊಂಡಿದ್ವಿ, ಕಾಯಿ ಹೊಡೆದು ಕರ್ಪೂರ ಎಲ್ಲ ಹಚ್ಚಿ ಪೂಜೆ ಮಾಡ್ಕೊಂಡು ಹೊರಟ್ವಿ. ಇದೇ ಫಸ್ಟು ಶ್ರೀವಾರಿ ಸ್ಟೆಪ್ಸಲ್ಲಿ ಸ್ಟಾರ್ಟಿಂಗ್ ಪಾಯಿಂಟು. ಇಲ್ಲೇ ಪೂಜೆ ತುಳಸಿ ಪತ್ರ ಎಲ್ಲ ಹಾಕಿ ಪಾದ ಎಲ್ಲ ನಮಸ್ಕಾರ ಮಾಡಿಕೊಂಡು ಹೊರಡಬೇಕು ಫ್ರೆಂಡ್ಸ್. ಮೆಟ್ಲತ್ತಕ್ಕೆ ಶುರು ಮಾಡಬೇಕು. ಶ್ರೀವಾರಿ ಸ್ಟೆಪ್ಸ್ ಬಂದು ಟೋಟಲು 2388 ಸ್ಟೆಪ್ಸ್ ಇದೆ. ಅಷ್ಟನ್ನು ಹತ್ತಬೇಕು.
ಈಗ ಪೂಜೆ ಎಲ್ಲ ಆಯಿತು ನಮ್ಮದು. ಬನ್ನಿ ಫ್ರೆಂಡ್ಸ್ ಈಗ ಹೋಗೋಣ. ಇಲ್ಲಿ ಟಿ ಟಿ ಡಿದು ಜಲಪ್ರಸಾದ ಮೇಲೆ ಪ್ರೊವೈಡಿಂಗ್ ಮಾಡಿದ್ದಾರೆ. ನಮಗೆ ನೀರಿಗೇನು ಪ್ರಾಬ್ಲಮ್ ಇಲ್ಲ. ಹಂಗೆ ಮುಂದೆ ಹೋಗ್ತಾ ಹೋಗ್ತಾನೂ ಕೂಡ ಎಲ್ಲ ಟ್ಯಾಪ್ಸ್ ಎಲ್ಲ ಹಾಕಿದ್ದಾರೆ. ಅಲ್ಲೂ ಕೂಡ ವಾಟರ್ ನಮಗೆ ಸಿಗುತ್ತೆ. ಹಾಗಾಗಿ ಇದು 2.1 ಕಿಲೋಮೀಟರ್ ಆಗುತ್ತೆ ಆ್ಯಂಡ್ 2388 ಸ್ಟೆಪ್ಸ್ ಇದೆ. ಈಗ ಅಷ್ಟನ್ನು ಹತ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಹಂಗೆ ಫ್ರೆಂಡ್ಸ್ ಇಲ್ಲಿ ವೆಂಕಟೇಶ್ವರ ಸ್ವಾಮಿದು ಒಂದು ದೇವಸ್ಥಾನ ಇದೆ. ಈ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ದೇವ್ರಿಗೆ ಕೈ ಮುಕ್ಕೊಂತ ನಾವು ಮುಂದೆ ಹೊರಡಬೇಕು ಫ್ರೆಂಡ್ಸ್. ಆಮೇಲೆ ಇಲ್ಲಿ ಚೆಕ್ಕಿಂಗ್ ಪಾಯಿಂಟು. ಫಸ್ಟು ಇಲ್ಲಿ ಚೆಕ್ ಮಾಡ್ತಾರೆ, ಅಂದರೆ ಏನೂ ಚೆಕ್ ಮಾಡಲ್ಲ. ಫೋನೆಲ್ಲ ತೊಗೊಂಡೋಗ್ಬೋದು. ಪ್ಲಾಸ್ಟಿಕ್ ವಾಟರ್ ಬಾಟಲ್ ಇದ್ದರೆ ತೆಗೆದು ಡಸ್ಟ್ಬಿನ್ಗೆ ಹಾಕ್ತಾರೆ ಅಷ್ಟೇ, ಇನ್ನೇನು ಅವರು ಚೆಕ್ ಮಾಡೋಕ್ಕೆ ಹೋಗಲ್ಲ. ಆ ಚೆಕ್ಕಿಂಗ್ ಪಾಯಿಂಟ್ ಮುಗಿಸ್ಕೊಂಡ್ಮೇಲೆ ಇವಾಗಿಂದ ಸ್ಟೆಪ್ಸು ಶುರು ಆಗುತ್ತೆ. ಈಗ 100, 200 ಆ ಥರ ಎಲ್ಲ ಬೋಲ್ಡ್ಸ್ ಎಲ್ಲ ಹಾಕಿದ್ದಾರೆ. ಆ ಬೋರ್ಡ್ ನೋಡಿಕೊಂಡು ನಾವು ಇಷ್ಟು ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ ಅಂತ ತಿಳ್ಕೊತ ಮುಂದೆ ಹೋಗ್ಬೋದು ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್ ಹೋಗೋಣ. ಫ್ರೆಂಡ್ಸ್, ನಾನು ಆವಾಗಲೇ ಹೇಳ್ದಂಗೆ ಬಸ್ ಕನ್ವೆಂಟ್ ಎಲ್ಲ ಹೆಂಗಿದೆ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ಇವಾಗ ಹೇಳ್ತೀನಿ ಫ್ರೆಂಡ್ಸ್. ನಾವು ಟ್ರೈನ್ ಇಳಿದಾಗ 3:45 ಆಗಿತ್ತು ಬೆಳಗಿನ ಜಾವ. ನಾವು ಅಲ್ಲೇ ರೈಲ್ವೆ ಸ್ಟೇಷನ್ ಹತ್ರನೇ ಬಂದ್ವಿ. ಅಲ್ಲಿ ಶ್ರೀವಾರಿ ಸ್ಟೆಪ್ಸ್ ಅಂದರೆ ಶ್ರೀವಾರಿ ಮೆಟ್ಟು ಅಂತ ಒಂದು ಬಸ್ ಬರುತ್ತೆ, ಗೋರ್ಮೆಂಟ್ ಬಸ್ ಆಂಧ್ರದು. ಅದರಲ್ಲಿ ಒಬ್ಬರಿಗೆ ಚಾರ್ಜು 30 ರುಪೀಸ್ ಏನೋ ಆಗುತ್ತೆ. ಒಬ್ಬರಿಗೆ ಚಾರ್ಜು 30 ರುಪೀಸ್ ಆಗುತ್ತೆ ಫ್ರೆಂಡ್ಸ್. ಆ್ಯಂಡ್ ಫ್ರೀ ಬಸ್ ಕೂಡ ಅವೈಲಬಿಲಿಟಿ ಇದೆ. ನಮಗೆ ಬಸ್ಸು ನಮಗೆ ರೈಲ್ವೆ ಸ್ಟೇಷನ್ ಹತ್ರ ಬರೋ ಅಷ್ಟೊತ್ತಿಗೆ 4:30 ಆಗುತ್ತೆ. ಅಲ್ಲಿವರೆಗೆ ವೆಯ್ಟ್ ಮಾಡಬೇಕು ರೈಲ್ವೆ ಸ್ಟೇಷನ್ ಹತ್ರನೇ ನಾವು ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ವಿ. ಈ ಸಲ ಬಸ್ಸು ಬೇಗನೆ ಬಂತು, 4:15 ಬಂತು. ಆ ಬಸ್ ಹತ್ಕೊಂಡು ಕೂತ್ಕೊಂಡ್ವಿ ಫ್ರೆಂಡ್ಸ್. ಅಲ್ಲಿಂದ ಸ್ವಲ್ಪ ದೂರ ಇದು ಜಾಸ್ತಿ ಒಳಕ್ಕೆ ಬರಬೇಕಲ್ವಾ, ಹಾಗಾಗಿ ಬಸ್ಸು ಕರೆಕ್ಟಾಗಿ ಶ್ರೀವಾರಿ ಸ್ಟೆಪ್ಸಿನ ಗೇಟ್ ಇದೆ ಇಲ್ಲಿ ಒಳಗೆ ಬಿಡಲ್ಲ 6 ಗಂಟೆವರೆಗೆ. ಹಾಗಾಗಿ ಅಲ್ಲಿ ಗೇಟ್ ಹತ್ರನೇ 5:15 ತಂದು ನಿಲ್ಲಿಸಿದ್ರು, ಟೀ ಕಾಫಿಗೆ ಬಿಟ್ಟಿದ್ರು. ಅದಾದಮೇಲೆ ಹೊರಟು ಬಂದು ಇಲ್ಲಿ ಗೇಟ್ ಎಲ್ಲ ತೆಗ್ದು ನಮ್ಮನ್ನು ಒಳಗೆ ಬಿಡೋ ಅಷ್ಟೊತ್ತಿಗೆ 6 o'clock ಕರೆಕ್ಟಾಗಿ ಆಯಿತು. ಶ್ರೀವಾರಿ ಸ್ಟೆಪ್ಸ್ನ ಓಪನ್ ಮಾಡೋದೇ ಕರೆಕ್ಟಾಗಿ 6 o'clockಗೆ. 6 o'clockಗೆ ಓಪನ್ ಆಗಿದ್ಮೇಲೆ ನಾವು ಬಂದು ಇಲ್ಲಿ ಲಗೇಜ್ ಎಲ್ಲ ಇಟ್ಟು ಸ್ಟೆಪ್ಸ್ ಹತ್ತೋ ಅಷ್ಟೊತ್ತಿಗೆ 6:30 ಆಗಿದೆ ಫ್ರೆಂಡ್ಸ್. ಇವಾಗ ತಿರುಮಲಗೆ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ ಗೊತ್ತಿಲ್ಲ. ಈಗ ನಾವು ಹತ್ಕೊಂಡು ಹೋಗ್ತಿದ್ದೀವಿ. ಬನ್ನಿ ಫ್ರೆಂಡ್ಸ್, ಹತ್ಕೊಳ್ತಾ ಹೋಗೋಣ ಹೇಗಿರುತ್ತೆ ಅಂತೆಲ್ಲ ನೋಡಿಕೊಂಡು. ಶ್ರೀವಾರಿ ಸ್ಟೆಪ್ಸಲ್ಲಿ ಏನೊಂದು ಅಡ್ವಾಂಟೇಜ್ ಅಂದರೆ ನೇಚರ್ ವ್ಯೂ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ. ಬನ್ನಿ ಫ್ರೆಂಡ್ಸ್ ನೋಡ್ಕೊತ ಹೋಗೋಣ. ಫ್ರೆಂಡ್ಸ್, ನಾನು ನೋಡಿ ಹೆಂಗಿದ್ದೀನಿ ಅಂತ. ಒಂದು ಸ್ವಲ್ಪ ಸ್ಟೆಪ್ಸ್ ಹತ್ತಿದಂಗೆ ಅಲ್ಲೇ ಸ್ವೆಟ್ ಆಗೋಕ್ಕೆ ಶುರು ಆಗ್ತಿರುತ್ತೆ ಫ್ರೆಂಡ್ಸ್. ಆ ಥರ ಆದರೂ ಗಾಳಿ ಬೀಸ್ತಿತ್ತು, ಆರಾಮಾಗೇ ನಡ್ಕೊಂಡು ಹೋಗ್ತಿದ್ವಿ ಫ್ರೆಂಡ್ಸ್. ಈ ಸರಿ ನಾವು ದರ್ಶನ ಮಾಡೋಕ್ಕೆ ಟಿಕೆಟ್ ಬಂದು 300 ರೂಪಾಯಿ ಟಿಕೆಟ್ನ ನಾನೇ ಬುಕ್ ಮಾಡಿದ್ದೆ 3 ತಿಂಗಳು ಮುಂಚೆ. ಹಾಗಾಗಿ ದರ್ಶನದ್ದೇನು ತೊಂದರೆ ಇಲ್ಲ. ಈಗ ಆರಾಮಾಗಿ ಮೆಟ್ಲು ಹತ್ಕೊಂಡೋಗಿ ನಾವು ಇವತ್ತು ಸಂಜೆ 8 ಗಂಟೆಗೆ ನಮಗೆ ದರ್ಶನಕ್ಕಿದೆ. ಹಾಗಾಗಿ ದರ್ಶನಕ್ಕೆ ಆರಾಮಾಗೆ ಹೋಗ್ಬೋದು ಫ್ರೆಂಡ್ಸ್. 300 ರೂಪಾಯಿ ಟಿಕೆಟ್ ಮಾಡಿರೋದ್ರಿಂದ ದರ್ಶನದ ಬಗ್ಗೆ ಯಾವುದೇ ಥರದ ಚಿಂತೆ ಏನೂ ಇಲ್ಲ. ಈಗ 200 ಮೆಟ್ಲನ್ನು ಕಂಪ್ಲೀಟ್ ಮಾಡಿದ್ದೀವಿ ಫ್ರೆಂಡ್ಸ್. ಬನ್ನಿ ಹಿಂಗೆ ನೋಡ್ಕೊತ ಹೋಗೋಣ ನೇಚರ್ ಎಲ್ಲ. ಬನ್ನಿ.
ಫ್ರೆಂಡ್ಸ್, ಇವಾಗ 400 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ. ಈಗ ಅಲ್ಲೇನು ಕಾಣಿಸ್ತಿದೆಯಲ್ಲ ಎದುರಿಗೆ, ಅದು ಮೊದಲನೇ ಮಂಟಪ. ಅಂದರೆ ಶ್ರೀವಾರಿ ಸ್ಟೆಪ್ಸಲ್ಲಿ ಹತ್ತಬೇಕಾದ್ರೆ ಸಿಗೋವಂಥದ್ದು ಮೊದಲನೇ ಮಂಟಪ. ಈ ಮಂಟಪದ ಹೆಸರು ನನಗೆ ಅಷ್ಟಾಗಿ ಗೊತ್ತಿಲ್ಲ. ಒಟ್ನಾಗ ಇದನ್ನ ಮೊದಲನೇ ಮಂಟಪ ಅಂತ ಕರೀತಾರೆ. ಇದು 400ನೇ ಸ್ಟೆಪ್ಸ್ಗೆ ಸಿಗುತ್ತೆ. ಮಂಟಪನೂ ತುಂಬ ಬ್ಯೂಟಿಫುಲ್ ಆಗಿದೆ. ಅದನ್ನ ನೋಡ್ಕೊತ ಹಂಗೆ ಮುಂದಕ್ಕೆ ಹೋದ್ವಿ ಫ್ರೆಂಡ್ಸ್. ನಾವು 2-3 ದಿನದಿಂದ TTD ಗ್ರೂಪಲ್ಲಿ ಇದ್ದೀವಲ್ಲ, ಅದರಲ್ಲೆಲ್ಲ ಜನ ನೋಡಿದ್ರೇ ಎಲ್ಲ 1,90,000 ದಿನಕ್ಕೆ ಅಷ್ಟು ಜನ ದರ್ಶನ ಮಾಡ್ತಿದ್ದಾರೆ. ಈಗ ನಾವು ಹೋಗ್ತಾ ಇದ್ದೀವಿ, ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ. ಮೆಟ್ಲು ಹತ್ಬೇಕಾದ್ರೆ ಆಲ್ಮೋಸ್ಟ್ ಏನು ಅಷ್ಟೊಂದು ಜನ ಕಾಣಿಸ್ತಿಲ್ಲ. ಬಟ್ ತಿರುಮಲದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ. ಅಲ್ಲಿ ಹತ್ತಿ ಹೋಗೋದಾಗಲೇ ಮೇಲ್ಗಡೆನೇ ಗೊತ್ತಾಗೋದು. ಫ್ರೆಂಡ್ಸ್, ಇವಾಗ 450 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ. ಒಂದು 50 ಮೆಟ್ಲು ಹತ್ತಿ ಹಂಗೆ ಸ್ವಲ್ಪ ಹೊತ್ತು ನಿಂತ್ಕೊತ ಸುಧಾರಿಸ್ಕೊತ ಹೋಗ್ತೀವಿ ಫ್ರೆಂಡ್ಸ್. ಒಂದು ಸರಿ ಕುತ್ಕೊಂಡ್ಬಿಟ್ರೆ ಮತ್ತೆ ನಡೆಯೋಕ್ಕೆ ಎನರ್ಜಿನೇ ಸಿಗಲ್ಲ. ಹಂಗಾಗಿ 50 ಮೆಟ್ಲನ್ನ ಹತ್ಕೊಂಡು ಕಂಬಿನ ಹೊರ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಹಂಗೆ ಹೋಗ್ತಿದ್ವಿ ಫ್ರೆಂಡ್ಸ್. ಮೆಟ್ಲು ಹತ್ಬೇಕಾರೆ ಫ್ರೆಂಡ್ಸ್ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಕೆಲವರು ಹಿಂಗೆ ನಮ್ಮ ಥರನೇ ವ್ಲಾಗ್ ಮಾಡ್ಕೊಂಡು ಹೋಗ್ತಿರ್ತಾರೆ, ಕೆಲವರು ಫೋಟೋ ತಕ್ಕೊತಾ ಇರ್ತಾರೆ, ಕೆಲವರು ನೇಚರ್ ವ್ಯೂನ ಕ್ಯಾಪ್ಚರ್ ಮಾಡ್ಕೊತಾರೆ. ಅಂದರೆ ಹೊಸೊಬ್ಬರು ಪರಿಚಯ ಆಗ್ತಾರೆ. ಅವರು ಎಲ್ಲಿಂದ ಬಂದಿರೋದು ಅಂತೆಲ್ಲ ಪರಿಚಯ ಮಾಡ್ಕೊಂಡೆಲ್ಲ ಮಾತಾಡ್ತಾರೆ. ಮತ್ತು ಆಂಧ್ರಕ್ಕೆ ಬಂದಾಗ ನಮ್ಮ ಕರ್ನಾಟಕದ ಜನ ಸಿಕ್ಕಿ ನಮಗೆ ಮಾತಾಡಿಸಿದಾಗ ಆಗುವಂಥ ಖುಷಿನೇ ಬೇರೆ. ಆ ಥರದ್ದೆಲ್ಲ ಎಕ್ಸ್ಪೀರಿಯನ್ಸು ಸಿಗಬೇಕಂದ್ರೆ ನಾವು ಮೆಟ್ಲು ಹತ್ಕೊಂಡೇ ಹೋಗಬೇಕು. ನಾವು ತಿರುಮಲಗೆ ಡೈರೆಕ್ಟ್ ಬಸ್ಸಲ್ಲೂ ಕೂಡ ಹೋಗಿದ್ದೀವಿ. ಬಸ್ಸಲ್ಲಿ ಹೋದರೆ ಅಷ್ಟು ನಮಗೆ ಇದಂತ ಅನಿಸಲ್ಲ. ಮೆಟ್ಲು ಹತ್ಕೊಂಡು ಹೋದರೆ ಒಂದು ತೃಪ್ತಿ ಅಂತಲೂ ಅನಿಸುತ್ತೆ. ಮತ್ತು ಎಲ್ಲ ಈ ಥರ ಅನುಭವಗಳೆಲ್ಲ ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳು ಮತ್ತು ವಯಸ್ಸಾದವರು, ಮಾಮೂಲಿಯವರು ಎಲ್ಲರೂ ಹತ್ತುತ್ತಿರ್ತಾರೆ. ಹಾಗಾಗಿ ನಮ್ಗೆ ಯಾವುದೇ ಥರ ಸುಸ್ತು ಅಂತ ಏನೂ ಅನಿಸಲ್ಲ. ಈ ಶ್ರೀವಾರಿ ಸ್ಟೆಪ್ಸು ಕಡಿಮೆ ಇದ್ರೂ ತುಂಬ ಸ್ಟೆಪ್ಸು ಮಾತ್ರ ತುಂಬ ಎತ್ತರವಾಗಿದೆ. ಹತ್ತಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. 1000 ಬಿಟ್ಟ ಮೇಲಂತೂ ತುಂಬಾ ಕಷ್ಟ ಫ್ರೆಂಡ್ಸ್ ಇಲ್ಲಿ ಹತ್ತಕ್ಕೆ, ಅಷ್ಟು ಎತ್ತರ ಇದೆ. ಹಾಗಾಗಿ ಬನ್ನಿ ಫ್ರೆಂಡ್ಸ್, ನೋಡ್ಕೊತಾ ಹೋಗೋಣ. ಫ್ರೆಂಡ್ಸ್, ಅದೇ ಅಲ್ಪಿರಿ ಸ್ಟೆಪ್ಸಲ್ಲಾದರೆ 3550 ಸ್ಟೆಪ್ಸ್ ಇದೆ. ಅಂದರೆ ಅದರಲ್ಲಿ ಸ್ವಲ್ಪ ಅಂದರೆ ಪೂರ್ತಿ ಇದ್ರ ಥರ ಪೂರ್ತಿ ಮೆಟ್ಲೇ ಇಲ್ಲ. ಸ್ವಲ್ಪ ನಡ್ಕೊಂಡು ಹೋಗೋ ದಾರಿ, ರೋಡೆಲ್ಲ ಇದೆ. ಆರಾಮಾಗಿ ರೆಸ್ಟ್ ತೊಗೊಂಡು ನಡ್ಕೊಂಡು ಹೋಗ್ಬೋದು. ಇದರಲ್ಲಂದರೆ ಫುಲ್ಲು ಸ್ಟೆಪ್ಸು, ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಫುಲ್ಲು ಸ್ಟೆಪ್ಸೇ ಇದೆ. ಹಾಗಾಗಿ ಇಲ್ಲಿ ಸ್ವಲ್ಪ ಹತ್ತೋದು ಸ್ವಲ್ಪ ಕಷ್ಟ. 2000 ಮೆಟ್ಲುವರೆಗೂ ಒಂಚೂರು ಗಾಳಿ ಬೀಸಲ್ಲ, ಹಂಗಂಗೂ ಸ್ವಲ್ಪ ಬೀಸ್ತಾ ಇರುತ್ತೆ. ಬಟ್ ಅಲ್ಪಿರಿಯಲ್ಲಿ ಗಾಳಿಗೆ ಏನು ತೊಂದರೆ ಇಲ್ಲ. ಗಾಳಿಗೊಬ್ಬರವರೆಗೂ ಹತ್ತೋವರೆಗೂ ಕಷ್ಟ ಅಷ್ಟೇ ಅಲ್ಪಿರಿಯಲ್ಲಿ. ಆಮೇಲೆಲ್ಲ ಈಸಿನೇ ಇರುತ್ತೆ, ಈಸಿಯಾಗಿ ನಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ಆ್ಯಂಡ್ ಅಲ್ಪಿರಿಯಲ್ಲಿ ನಡೆಯೋದು 12 ಕಿಲೋಮೀಟರ್ಸ್ ಆಗುತ್ತೆ. ಹಾಗಾಗಿ ಇಲ್ಲಿ 2.1 ಕಿಲೋಮೀಟರ್ ಇದ್ರೂ ಸ್ಟೆಪ್ಸ್ ಎಲ್ಲ ಸ್ಟೀಪ್ ಇರೋದ್ರಿಂದ ಹತ್ತೋಕ್ಕೆ ತುಂಬ ಬ್ರೀತಿಂಗಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಹಂಗಾಗಿ ನಾವು ಸ್ವಲ್ಪ ಸುಧಾರಿಸ್ಕೊಂಡು, ಅಥವಾ ನಾವೇನೇನು ಎನರ್ಜಿಗೋಸ್ಕರ ಗ್ಲುಕೋಸ್ ಏನಾದ್ರು ತಂದಿರ್ತೀವಲ್ವ, ಆ ಗ್ಲುಕೋಸ್ ಎಲ್ಲ ತಿನ್ಕೊತ ಹೋಗ್ಬೋದು. ಕೆಲವರು ಅಂದರೆ ಇಲ್ಲ ಆಂಧ್ರದಲ್ಲಿರೋರು ಚಪಾತಿ ತಿಂಡಿ ಅದು ಇದು ಏನೇನೋ ಮಾಡ್ಕೊಂಬಂದು ತಿಂತಾಯಿರ್ತಾರೆ. ಹಂಗಾಗಿ ಆ ಥರದ್ದೇನಾದ್ರು ಮಾಡ್ಕೊಂಬಂದು ತಿನ್ಕೊತ ನಿಧಾನಕ್ಕೆ ಹತ್ಬೋದು ಫ್ರೆಂಡ್ಸ್. ಹಂಗೆ ಖಾಲಿ ಹೊಟ್ಟೆಲಿ ಹತ್ತುತ್ತೀನಿ ಅಂದರೆ ಹತ್ತಕ್ಕಾಗಲ್ಲ. ಆದಷ್ಟು ಲಿಕ್ವಿಡ್ ಫುಡ್ ಅಂತ ಜ್ಯೂಸು ಅಥವಾ ಗ್ಲೂಕೋಸು ಇಂಥವೇನಾದರೂ ಎನರ್ಜಿ ಬೂಸ್ಟರ್ಗಳನ್ನ ತೊಗೊಂಡ್ರೆ ಒಂಚೂರು ಹತ್ಬೋದು ಸುಧಾರಿಸ್ಕೊತ. ನೋಡಿ ಫ್ರೆಂಡ್ಸ್, ನೇಚರ್ ವ್ಯೂ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ನೇಚರ್ ವ್ಯೂಗೆ ಏನು ಕಡಿಮೆ ಇಲ್ಲ, ಇಲ್ಲಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಹಂಗೆ ಇಲ್ಲಿ ಎದುರುಗಡೆ ಕಾಣ್ತಿದೆಯಲ್ಲ, ಆ ಕೌಂಟರಲ್ಲಿ SST ಟೋಕನ್ ಕೊಡ್ತಾರಲ್ಲ ಕೆಳಗಡೆ ಭೂದೇವಿ ಕಾಂಪ್ಲೆಕ್ಸಲ್ಲಿ, ಅದರಲ್ಲಿ ಶ್ರೀವಾರಿ ಸ್ಟೆಪ್ಸು ಅಲ್ಲಿ ಹತ್ಕೊಂಡು ಹೋಗಬೇಕು ಅಂತ ಮೆನ್ಷನ್ ಆಗಿದ್ದರೆ, ಆ ಕೌಂಟ್ರ್ ಏನು ತೋರಿಸಿದ್ನಲ್ಲ ಆ ಕೌಂಟರಲ್ಲಿ ಸ್ಕ್ಯಾನ್ ಮಾಡಿಸ್ಕೋಬೇಕು. ಟೋಕನ್ನ ಸ್ಕ್ಯಾನ್ ಮಾಡಿಸಿದ್ರೆ ಮಾತ್ರ ನಿಮಗೆ ದರ್ಶನಕ್ಕೆ ಬಿಡ್ತಾರೆ, ಇಲ್ಲಾಂದರೆ ಬಿಡಲ್ಲ. ಅದೂ ಒಂದಿನ ಮುಂಚೆನೇ ಕೊಟ್ಟಿರ್ತಾರೆ. ನೀವು ಮಾರನೇ ದಿನ ಮೆಟ್ಲು ಹತ್ಕೊಂಬಂದು ಅಲ್ಲಿ ಸ್ಕ್ಯಾನ್ ಮಾಡಿಸ್ಕೊಂಬಿಟ್ಟು ಆಮೇಲೆ ದರ್ಶನಕ್ಕೆ ಹೋಗಬೇಕು ಫ್ರೆಂಡ್ಸ್. ಅದೇ ಅಲ್ಪಿರಿಲಿ ಹೋಗ್ಬೇಕಂದ್ರೆ ಅದಕ್ಕೇನು ಈ ಥರ ಏನು ರೂಲ್ಸ್ ಎಲ್ಲ ಇಲ್ಲ. ಅಲ್ಪಿರಿಲಿ ಹತ್ತುತ್ತೀರ ಅಂದರೆ ಅದು ನಮ್ಮ ಭಕ್ತಿಗೋಸ್ಕರ ಹತ್ತೋದಷ್ಟೇ. ಅಲ್ಲಿ ಯಾವುದೇ ಥರ ಟೋಕನ್ ಏನು ಕೊಡಲ್ಲ. ಅಲ್ಲಿ ಮಾಮೂಲಿ ಬೇರೆ ಕಡೆ ಎಲ್ಲ SST ಟೋಕನ್ ತೊಗೊಂಡ್ರೆ ನೀವು ಡೈರೆಕ್ಟಾಗಿ ತಿರುಮಲಗೆ ಹೋಗಿ ಡೈರೆಕ್ಟಾಗಿ ದರ್ಶನ ಮಾಡ್ಬೋದು. ಇದು ಭೂದೇವಿ ಕಾಂಪ್ಲೆಕ್ಸಲ್ಲಿ ಇದು ಶ್ರೀವಾರಿ ಸ್ಟೆಪ್ಸಿಂದು ಅಂತ ಈ ಕಡೆ ಡಿವೈಡ್ ಇರುತ್ತೆ. ಅಂಥ ಕಡೆ ಹೋಗಿ ನಿಂತ್ಕೊಂಡ್ರೆ ಮಾತ್ರ ನಾವು ಇಲ್ಲಿ ಸ್ಕ್ಯಾನ್ ಮಾಡಿಸ್ಬೇಕಾಗುತ್ತೆ ಫ್ರೆಂಡ್ಸ್. ಈಗ
ಸುಸ್ತಾಯಿತು ಅಂತ ನಾವು ಗ್ಲುಕೋಸ್ನ ತಿಂತಾಯಿದ್ದೀವಿ. ನಾವು ಇದೇ ಗ್ಲುಕೋಸ್ನ ಯೂಸ್ ಮಾಡೋದು. ಗ್ಲುಕೋಸ್ನ ತಿಂದರೆ ಸ್ವಲ್ಪ ನಮಗೆ ಶಕ್ತಿ ಬರುತ್ತೆ ಅಂತ ಇವಾಗ ಗ್ಲುಕೋಸ್ ಎಲ್ಲ ತಿಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿಬಿಟ್ಟು ಈಗ ಮತ್ತೆ ಶುರು ಮಾಡಿದ್ವಿ ಹತ್ತಕ್ಕೆ. ಹಂಗೆ ಹತ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. SST ಟೋಕನ್ಗಾದ್ರೇ ಬೇಗ ದರ್ಶನ ಆಗುತ್ತೆ. ನಾವು ಸರಿ SST ಟೋಕನ್ದು ದರ್ಶನ ಮಾಡಿದ್ದಲ್ವ, ನಮಗೆ 2 ಇಂದ 3 ಅವರ್ಸ್ ಒಳಗೇ ದರ್ಶನ ಆಯಿತು. 300 ರೂಪಾಯಿದೆ ಸ್ವಲ್ಪ ಜಾಸ್ತಿ ಹೊತ್ತು, ಅಂದರೆ ಇದರಲ್ಲೆಲ್ಲ ಕಂಪಾರ್ಟ್ಮೆಂಟ್ಸಲ್ಲೆಲ್ಲ ಕೂಡ ಹಾಕ್ತಾರಲ್ವ, ಹಂಗಾಗಿ ಒಂದು 4 ಅವರ್ಸ್ 5 ಅವರ್ಸ್ ಆಗುತ್ತೆ. ಇವಾಗ ಜನ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಲೇಟೇ ಆಗ್ತಿರ್ಬೋದೇನೋ ಗೊತ್ತಿಲ್ಲ. ಬಟ್ ನಮ್ಮ ಮೆಟ್ಲತ್ತದ್ರಲ್ಲಿ ಏನು ಅಷ್ಟೊಂದು ಜನ ಕಾಣಿಸ್ತಿಲ್ಲ ಫ್ರೆಂಡ್ಸ್. ತಿರುಮಲಗೆ ಹೋಗಿ ನೋಡಿದಾಗಲೇ ಅಲ್ವಾ ಗೊತ್ತಾಗೋದು. ನಾವು ಈ ಸರಿ ಅದೇ ಥರ ಅಕಾಮಡೇಷನ್ ಏನೂ ಬುಕ್ ಮಾಡ್ಕೊಂಡಿಲ್ಲ. ಈಗ ಮೇಲ್ಗಡೆ ಹೋಗಿ ನಾವು CRO ಆಫೀಸಲ್ಲಿ ಲೈನ್ ನಿಂತ್ಕೊಂಡು ನಾವು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ರಿಜಿಸ್ಟ್ರೇಷನ್ ಮಾಡಿಸಿ ಆಮೇಲೆ ಒಂದು 2 ಅವರ್ಸ್ 3 ಅವರ್ಸ್ ಆದಮೇಲೆ ಮೆಸೇಜ್ ಬರುತ್ತೆ ಫ್ರೆಂಡ್ಸ್. ಆಮೇಲೆ ನಾವು ಹೋಗಿ ನಾವೇನು ನಮ್ಗೆ ಯಾವ ರೂಮ್ ಅಲರ್ಟ್ ಆಗಿರುತ್ತೋ ಅಲ್ಲಿ ಹೋಗಿ ನಾವು ರೂಮ್ ತೊಗೋಬೋದು ಫ್ರೆಂಡ್ಸ್. ರೂಮ್ ತೊಗೊಳ್ಳೋ ಪ್ರೋಸೆಸ್ಸು ನಮಗೆ ಈ ಥರ ಇದೆ. ಆಫ್ಲೈನಲ್ಲಾದರೆ CROದಲ್ಲಿ ತೊಗೋಬೇಕು ಫ್ರೆಂಡ್ಸ್. ನೋಡಿ ಮತ್ತೆ ಎಷ್ಟು ಸೆಕೆ ಆಗ್ತಿತ್ತು ಅಂದರೆ ಉಸಿರಾಡೋಕ್ಕೂ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಸ್ಟೆಪ್ಸ್ ಹತ್ತುತ್ತಾ ನೋಡಿ ಈಗ ಫೈನಲಿ 2000 ಮೆಟ್ಲನ್ನ ಕಂಪ್ಲೀಟ್ ಮಾಡಿಬಿಟ್ವಿ. ಖುಷಿ ಆಗ್ತಿದೆ ಫ್ರೆಂಡ್ಸ್. ಇನ್ನು 388 ಸ್ಟೆಪ್ಸ್ ಅಷ್ಟೇ ಹತ್ತಬೇಕಿರೋದು. ಆರಾಮಾಗಿ ನಿಧಾನಕ್ಕೆ ಹತ್ಕೊಂಡು ಹೋಗೋಣ ಫ್ರೆಂಡ್ಸ್. ನೋಡಿ ಈಗ 2100 ಮೆಟ್ಲನ್ನು ಕೂಡ ಕಂಪ್ಲೀಟ್ ಆಯಿತು. ಹೆಂಗೋ ನಿಂತ್ಕೊಂಡು ಕೂತ್ಕೊಂಡು ಸ್ವಲ್ಪ ಸುಧಾರಿಸ್ಕೊಂಡು ಹತ್ತುತ್ತಾ ಇದ್ದೀವಿ. ಆದರೂ ಪಾಪ ಅಪ್ಪಾಜಿ ಅಮ್ಮ ಇಬ್ಬರು ಸುಸ್ತಾಗಿ ನಿಂತ್ಕೊಂಡಿದ್ರು ಸ್ವಲ್ಪ ಹೊತ್ತು. ನಾನು ಹಂಗೆ ನಿಂತ್ಕೊಳ್ತಾ ಹತ್ತಿದೆ ಫ್ರೆಂಡ್ಸ್. ನನಗೂ ಹತ್ತೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲಿ 2000 ಸ್ಟೆಪ್ಸ್ ಹತ್ರ ತುಂಬಾ ಎತ್ತರ ಇದೆ, ಮತ್ತು ಹಿಂಗೆ ಮೇಲೆ ಅಪ್ಪು ಜಾಸ್ತಿ ಇದೆ. ಅಪ್ಪು ಹತ್ತೋದು ತುಂಬಾ ಕಷ್ಟ ಫ್ರೆಂಡ್ಸ್. ನಾವು ನಡೆಯೋದೇ ಕಷ್ಟ ಅಂದರೆ ಇವರು ಅರಿಶಿನ ಕುಂಕುಮ ಎಲ್ಲ ಹಚ್ಕೊಂಡು ಕೊನೆ ಮೆಟ್ಲವರೆಗೆ ಬರ್ತಾರೆ. ಅವ್ರದ್ದೆಲ್ಲ ಭಕ್ತಿ ಎಷ್ಟಿದೆ ಅಂತ ನೀವು ವಿಡಿಯೋದಲ್ಲಿ ನೋಡಿ ತಿಳ್ಕೊಬೋದು. ಮೆಟ್ಲು ಹತ್ತೋದ್ರಿಂದ ಇಂಥವ್ರನ್ನೆಲ್ಲ ನೋಡಿಕೊಂಡು ಇನ್ಸ್ಪಿರೇಷನ್ ತೊಗೊಂಡು ನಾವು ಹತ್ಬೋದು ಫ್ರೆಂಡ್ಸ್. ಹಾಗಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಈಗ ನಾವು ಹತ್ತಕ್ಕೆ ಸ್ಟಾರ್ಟ್ ಮಾಡಿದಾಗ ಬಿಸಿಲೇ ಇರಲಿಲ್ಲ. ಈಗಲೇ ಎಂಡಿಂಗ್ ಸ್ಟೇಜಿಗೆ ಬಂದಾಗ ತುಂಬಾ ಬಿಸಿಲು ಬಂದುಬಿಟ್ಟಿದೆ ಫ್ರೆಂಡ್ಸ್. ಬಿಸಿಲಲ್ಲೂ ನಡ್ಕೊತ ನಿಧಾನಕ್ಕೆ ಬಂದ್ವಿ. ಅಲ್ಲಿ ವಯಸ್ಸಾಗಿರೋರು ಕೂಡ ಹತ್ತುತ್ತಾಯಿದ್ರು. ಎಲ್ಲರನ್ನೂ ನೋಡ್ಕೊತ ನಾವು ಹಿಂಗೆ ಹತ್ತುತ್ತಾ ಇದ್ದೀವಿ ಫ್ರೆಂಡ್ಸ್. ನಾನು ದೇವ್ರ ಹತ್ರ ಬೇಡ್ಕೊಂಡಿದ್ದೆ. ನನ್ನದೇನೋ ಹರಕೆ ಇತ್ತು. ನನಗೆ ನಾನು ಡಿಸ್ಟಿಂಕ್ಷನಲ್ಲಿ ಪಾಸ್ ಆದರೆ ನಾನು ಹರಕೆ ತೀರಿಸ್ತೀನಿ ಅಂತ ಹೇಳಿದ್ದೆ. 30 ಮೆಟ್ಲನ್ನ ಹತ್ತಿ ಮಣ್ಕಲ್ಲಲ್ಲೇ ಹತ್ತುತ್ತೀನಿ ಅಂತ ಹೇಳಿದ್ದೆ. ಅಲ್ಪಿರಿಲಿ ಹತ್ತಬೇಕಾಗಿತ್ತು. ಅನಿವಾರ್ಯದ ಕಾರಣ ಶ್ರೀವಾರಿ ಸ್ಟೆಪ್ಸಿಗೆ ಬಂದಿದ್ದ ಕಾರಣ ನಾನು ಇದನ್ನ ಶ್ರೀವಾರಿ ಸ್ಟೆಪ್ಸಲ್ಲೇ ಹತ್ತಿ ನಾನು ಹರಕೆನ ಕಂಪ್ಲೀಟ್ ಮಾಡಿದೆ. 30 ಮೆಟ್ಲನ್ನ ಎಷ್ಟು ಮೆಟ್ಲು ಅಂತ ನಾನು ಹೇಳಿಸ್ಕೊಳ್ಳಿಲ್ಲ, ಬಟ್ ಹತ್ತದೆ ನನ್ನ ಕೈಲಾದಷ್ಟು ನಾನು ಹತ್ತಿದ್ದೀನಿ ಫ್ರೆಂಡ್ಸ್. ನನಗಂತೂ ಗೋವಿಂದ ಮಾತ್ರ ನಾನು ಏನು ಬೇಡ್ಕೊಂಡ್ರು ನನಗೆ ಯಾವುದೂ ಎಲ್ಲನೂ ಸಕ್ಸಸ್ಸೇ ಆಗಿದೆ. ಈ ಸರಿನೂ ಕೂಡ ಬೇಡ್ಕೊಂಡಿದ್ದೆ, ಅದು ನನಗೆ ಸಕ್ಸಸ್ ಆಯಿತು. ನಾನು ಪಂಚಮುಡಿ ಕೊಟ್ಬಿಟ್ಟು ಒಂದು ಮೊಣಕಾಲಲ್ಲಿ 30 ಮೆಟ್ಲನ್ನ ಹತ್ತುತ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ಅದು ನನಗೆ ಸಕ್ಸಸ್ ಆಗಿದ್ದ ಕಾರಣ ನಾನು ಇವತ್ತು ಅದನ್ನ ಕಂಪ್ಲೀಟ್ ಮಾಡಿದ್ದೀನಿ. ದೇವರು ನಮಗೆ ನಾವೇನಾದರೂ ಕೇಳ್ಕೊಂಡಿದ್ದನ್ನ ಫಲಿಸಿದಾಗ ನಾವು ಅದು ಹರಕೆನ ತೀರಿಸೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಕಷ್ಟನೋ ನಷ್ಟನೋ ನಾವು ದೇವ್ರ ಹರಕೆ ಹೊತ್ಕೊಂಡ್ಮೇಲೆ ಅದನ್ನ ಕಂಪ್ಲೀಟ್ ಮಾಡಬೇಕು ಫ್ರೆಂಡ್ಸ್. ಹಾಗಾಗಿ ನಾನು ಹತ್ತಿ ಕಂಪ್ಲೀಟ್ ಮಾಡಿದೆ. ತುಂಬಾ ಈಸಿ ಏನು ಇರಲಿಲ್ಲ, ಹತ್ತೋದು ಕಷ್ಟನೇ ಇತ್ತು. ಆದರೂ ಏನು ಪರವಾಗಿಲ್ಲ. ನನಗೆ ಸಕ್ಸಸ್ ಕೊಟ್ಟಿರೋದ್ರಲ್ಲಿ ಇದೇನು ನನಗೆ ಹತ್ತೋದೇನು ಕಷ್ಟ ಇರಲಿಲ್ಲ. ಹಾಗಾಗಿ ಹತ್ತಿದ್ದೀನಿ ಫ್ರೆಂಡ್ಸ್. ನನಗಂತೂ ತುಂಬಾ ಹ್ಯಾಪಿ ಆ್ಯಂಡ್ ಮನಸ್ಸಂತೋಷ ಎಲ್ಲನೂ ಕೂಡ ಸಿಕ್ಕಿದೆ. ನನಗಂತೂ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಈ ಮಣ್ಕಾಲಲ್ಲಿ ಹತ್ಕೊಂಡ್ಬಂದಿದ್ದು ನನ್ನ ಸ್ಟೆಪ್ಸ್ ಎಷ್ಟಾಯಿತು ಅಂತ ಹೇಳಿಸ್ಕೊಂಡಿಲ್ಲ. ಒಟ್ನಾಗ ಅಲ್ಲಿಂದ ಹತ್ತಕ್ಕೆ ಶುರು ಮಾಡಿದೆ. ಲಾಸ್ಟಲ್ಲಿ ಹತ್ತಿ ಕೈ ಮುಕ್ಕೊಂಡು ದೇವ್ರನ್ನ ಬೇಡ್ಕೊಂಡು ಸ್ಟೆಪ್ಸ್ನ ಎಂಡ್ ಮಾಡಿದ್ವಿ ಫ್ರೆಂಡ್ಸ್. ಟೋಟಲಿ ನಾವು ಮಾರ್ನಿಂಗ್ 6:30ಗೆ ಹತ್ತಕ್ಕೆ ಶುರು ಮಾಡಿದ್ವಿ ಫ್ರೆಂಡ್ಸ್. ಈಗ ನಾವು ಇದು ಮಾಡಿದಾಗ 9 o'clock ಆಯಿತು ಹತ್ತು ಬರೋ ಅಷ್ಟೊತ್ತಿಗೆ. ಈ ಸರಿ ಸ್ವಲ್ಪ ಹತ್ತೋದು ನಿಧಾನ ಆಯಿತು. ಹತ್ತಿ ಈಗ 9 ಗಂಟೆ ಆಗಿದೆ. ಎಲ್ಲ ಕಂಪ್ಲೀಟ್ ಮಾಡಾಯಿತು. ಸ್ಟೆಪ್ಸ್ನ 2388 ಸ್ಟೆಪ್ಸ್ನು ಕಂಪ್ಲೀಟ್ ಮಾಡಿದೆ ಆ್ಯಂಡ್ ನನ್ನ ಹರಕೆನೂ ತೀರಿಸಿದೆ. ಐ ಆಮ್ ವೆರಿ ಹ್ಯಾಪಿ ಫ್ರೆಂಡ್ಸ್. ಈಗ ಹೋಗಿ ಲಗೇಜ್ ಕಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ನಾವು ರೂಮ್ ಎಲ್ಲ ತೊಗೊಳ್ಳೋದೆಲ್ಲ ನಾನು ನೆಕ್ಸ್ಟ್ ಪಾರ್ಟಲ್ಲಿ ಹಾಕ್ತೀನಿ. ಹಾಗಾಗಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಫ್ರೆಂಡ್ಸ್.